ಗಾಂಧಿ ಜಡ್ಜ್ ಜೊತೆ ಕೋರ್ಟ್ ಹಾಲಲ್ಲಿ ಫೋಟೋ ತೆಗೆಸ್ಕೊಂಡ್ಬಿಟ್ರ ಸೆಲ್ಫಿ. ಇಂಥ ಒಂದು ಫೋಟೋ ಇದೀಗ ಬಹಳ ವೈರಲ್ ಆಗ್ತಾ ಇದೆ. ನೋಡಿ, ವಿಚಾರಣೆಗೆ ಬಂದಿದ್ದಾಗ ರಾಹುಲ್ ಗಾಂಧಿ ಜೊತೆಯಲ್ಲಿ ಜಡ್ಜೆ ಸೆಲ್ಫಿ ತೊಗೊಂಡ್ಬಿಟ್ಟಿದ್ದಾರೆ. ಇದು ಬಹಳ ಓಡಾಡ್ತಾ ಇದೆ. TV5 ಏನು ಮಾಡ್ತು, ಫ್ಯಾಕ್ಟ್ ಚೆಕ್ಕನ್ನು ಮಾಡ್ತು. ಇದು ನಿಜಾನಾ, ನಿಜವಾಗ್ಲೂ ಜಡ್ಜ್ ಯಾರಾದರೂ ಈ ಥರ ಫೋಟೋ ತಗೊಳ್ತಾರ ಅಂತ ನೋಡಿದಾಗ ಇದರ ಅಸಲಿಯತ್ತು ಬಯಲಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸೆಲ್ಫಿ ವೈರಲ್ ಆಗಿದೆ. ರಾಹುಲ್ ಗಾಂಧಿ ಜೊತೆ ಜಡ್ಜೆ ಸೆಲ್ಫಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಏನು ವೈರಲ್ ಆಯ್ತಲ್ಲ, ಆದರೆ ರಾಹುಲ್ ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಂಡಿರೋದು ಜಡ್ಜಲ್ಲ, ಬದಲಿಗೆ ವಕೀಲರು. ಲಖನೌ ಕೋರ್ಟ್ಗೆ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ದಂಥ ವೇಳೆಯಲ್ಲಿ ಈ ಸೆಲ್ಫಿ ಪ್ರಕರಣ ಇದೀಗ ಆಚೆ ಬರ್ತಾ ಇದೆ. ಇಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈನಿಕರ ವಿಚಾರದಲ್ಲಿ ಒಂದು ವಿಚಾರಣೆಯನ್ನು ಫೇಸ್ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಹಾಜರಾಗಿದ್ದರು. ಇಂಥ ಟೈಮಲ್ಲಿ ವಕೀಲರೊಬ್ಬರು ಬಂದು ಒಂದು ಸೆಲ್ಫಿ ತಗೊಂಡ್ರು. ಅದನ್ನೇನು ಮಾಡಿಬಿಟ್ರು, ಇವರು ಜಡ್ಜ್ ಜೊತೆ ಅಂಥೇಳಿ ಹಬ್ಬಿಸ್ಬಿಟ್ಟಿದ್ದಾರೆ. ಸೈಯದ್ ಮಹಮೂದ್ ಎಂಬ ವಕೀಲ ರಾಹುಲ್ ಜೊತೆ ಸೆಲ್ಫಿ ತೊಗೊಂಡಿರೋದು. ಪ್ರಕರಣ ಏನು ಅಂದರೆ, ಭಾರತ್ ಜೋಡೋ ಯಾತ್ರೆ ಮಾಡಬೇಕಾದ್ರೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದರು. ಭಾರತೀಯ ಸೈನಿಕರ ಬಗ್ಗೆ ಮಾತಾಡಿದರು. ಭಾರತೀಯ ಸೇನೆ ಚೀನಾ ಸೇನೆಯ ಮಧ್ಯೆ ಘರ್ಷಣೆ ಪ್ರಸ್ತಾಪಿಸಿ ಭಾಷಣ ಮಾಡಿದ್ರು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ನೋ ಕೋರ್ಟ್ಗೆ ಮಾನನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿ ಹಾಜರಾಗ್ತಾರೆ. ಇದೇ ವೇಳೆ ವಕೀಲರು ಸೆಲ್ಫಿಗೆ ಮುಂದಾಗ್ತಾರೆ. ಅನೇಕರು ತಗೊಂಡ್ರು. ಸದ್ಯ